5 ರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಪ್ರಾರಂಭವಾಗಲಿಕ್ಕೆ ಇನ್ನೊಂದು 15ರಿಂದ 20 ನಿಮಿಷ ಇರಬಹುದು. ಬಹುಶಃ 8 ಗಂಟೆಗೆ ಸರಿಯಾಗಿ ಅಂಚೆ ಮತಗಳಿಂದ ಪ್ರಾರಂಭ ಆಗುತ್ತೆ. ಅದಾದ ಕೂಡಲೇ ಬಹುಶಃ ಹಲವಾರು ಕ್ಷೇತ್ರಗಳ ಫಲಿತಾಂಶಗಳು 9 ಗಂಟೆಯ ಆಸುಪಾಸಿನಲ್ಲೇ ಲೀಡನ್ನು ಪಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಫಸ್ಟ್ 3-4 ರೌಂಡ್ಸ್ ಮುಗೀತಾ ಇದ್ದರೆ ಅಲ್ಲಿಗೆ ಕತೆ ಮುಗಿಯುತ್ತೆ. ಆ ನಂತರ ನೋಡಬೇಕು. ಆದರೆ ನಾನು ಆಗಲೇ ಹೇಳಿದಂಗೆ ಲೀಡ್ಗಳು ಫಲಿತಾಂಶಗಳಾಗಿ ಅಂದರೆ ವಿಕ್ಟ್ರಿ ಗೆಲುವಾಗಿ ಪರಿಣಮಿಸಬೇಕಾದಿಲ್ಲ. 2 ಉದಾಹರಣೆಯನ್ನು ಕೊಟ್ಟಿರ್ತೀನಿ. ಯಾಕೆ ಆ ರೀತಿ ನೀವು ನೋಡಕೂಡ್ದು ಅನ್ನಕ್ಕೆ ಆರಂಭದ ನಂಬರ್ಗಳನ್ನು. ದೀರ್ಘಕಾಲ ಅಂದರೆ ಸುಮಾರು 3.5 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಚುನಾವಣೆ ನಡೆದಾಗ ಅಸೆಂಬ್ಲಿನಲ್ಲಿ ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದು ಏನು ಅಂತಂದರೆ ಯಡಿಯೂರಪ್ಪನವರಾಗಲಿ BJPಯವ್ರಿಗಾಗಲಿ JDSಗಾಗಲಿ ಬರ್ತಿರೋ ನಂಬರ್ ನೋಡಿ ಕಾಂಗ್ರೆಸ್ ಭಾಳ ಈಸಿಯಾಗಿ ದಾಟಿ ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ಲೆಕ್ಕ ಹಾಕಿದ್ರು. ಆದರೆ ತಿಣುಕಾಡಿಕೊಂಡು ಕೊನೆ ಕ್ಷಣದಲ್ಲಿ 117, 118, 119 ಆಸುಪಾಸಿಗೆ ಬಂದು ಸಿಕ್ಕಾಕೊಂಡ್ಬಿಟ್ರು ಕಾಂಗ್ರೆಸ್. ಅಂದರೆ ಲೀಡ್ಗಳು ಬಿದ್ದೋಗ್ತಾ ಇತ್ತು. ಇತ್ತೀಚೆಗೆ ನಡೆದಂತಹ ಬೆಂಗಳೂರು ಸಿಟಿ ನಗರದ ಕಾರ್ಪೊರೇಷನ್ ಚುನಾವಣೆಗಳನ್ನು ಲೆಕ್ಕಕ್ಕೆ ತಗೊಳ್ಳಿ. ಆರಂಭದ ಹಂತದಲ್ಲಿ ಎಲ್ಲರೂ ನಾವೇನು ಅನ್ಕೊಂಡ್ವಿ ಅಂದರೆ ಡಿಕ್ಲೇರ್ಡ್ ಎಲೆಕ್ಟೆಡ್ BJP ಸರ್ಕಾರದ ವಿರುದ್ಧವಾಗಿ ಗೆದ್ದು ಬಿಡ್ತು ಇಲ್ಲಿ ಕಾರ್ಪೊರೇಷನ್ ಅಂತ ಅನ್ಕೊಂಡ್ವಿ. ಆದರೆ ಅಂತ್ಯಕ್ಕೆ ಹೋದಾಗ 100ಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ರು ಅವರುಗಳು. ಅಂತಂದರೆ ಅವರ ಲೀಡ್ಗಳು ಕುಸ್ತು ಬಿಡ್ತು. ಹಾಗಾಗಿ ಸಹಜವಾಗಿ ಅವರು 100ರಲ್ಲೇ ಸಿಕ್ಕಾಕೊಂಡ್ರು. ಫಾರಮೇ ಮಾಡೋಕ್ಕಾಗಲಿಲ್ಲ. ಅಥವಾ ಮುಂಬೈನಲ್ಲಿ ನಡೆದಂತಹ ಮೊನ್ನೆ ನಗರ ಪಾಲಿಕಾ ಚುನಾವಣೆಗಳ ಫಲಿತಾಂಶಗಳನ್ನು ನೀವು ಗಮನಿಸೋದಾದರೆ ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದು ಶಿವಸೇನೆಯ ನಾಗಾಲೋಟದಲ್ಲಿ ಹೋಗಿ ತನ್ನ ಪಾಲಿಕೆಯನ್ನು ರಚನೆ ಮಾಡಬಿಡುತ್ತೆ ಅಂದರೆ. ಆದರೆ ಅಂತಿಮವಾಗಿ ಆಗಿದ್ದು ಶಿವಸೇನೆ ವಿರುದ್ಧವಾಗಿ BJP ಎದ್ದು ಬಂದುಬಿಡ್ತು ಹಿಂದುಗಡೆಯಿಂದ. ಅದರ ಪರಿಣಾಮ ಅಂತಿಮ ಫಲಿತಾಂಶ ಬಂದಾಗ 2, 3, 1, 4 ಸೀಟ್ಗಳ ವ್ಯತ್ಯಾಸಕ್ಕೆ ಬಂದು ಸಿಕ್ಕಾಕೊಂಡ್ಬಿಡ್ತು. ಅಂದರೆ ಅರ್ಥ ಭಾಳ ಸರಳ. ಹಲವೆಡೆ ಲೀಡ್ಗಳು ಭಾಳ ನ್ಯಾರೋ ಇರುತ್ತವೆ. ಅವು ಕೆಲವು ರೌಂಡ್ಗಳಲ್ಲಿ ಏರ್ಪೇರ್ಗಳಾಗ್ಬಿಡುತ್ತವೆ. ಆ ಲೀಡ್ಗಳು ಎಷ್ಟು ಗಟ್ಟಿಯಾಗಿವೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಥವಾ ಎಷ್ಟು ವೀಕ್ ಆಗಿದೆ ಅನ್ನೋದು ನಮ್ಗೆ ಅರಿವಿರಲ್ಲ. ಇಲ್ಲಿ ಆಯಾ ಕ್ಷೇತ್ರದ ಒಳಗಡೆಗೆ ಅದು ಗೊತ್ತಿರುತ್ತೆ ಅಷ್ಟೇನೆ. ಹಾಗಾಗಿ ಆ ರೀತಿ ಮಿಸ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದಲೇ ಸುಮಾರು 12 ಗಂಟೆಯ ವೇಳೆಗೆ ಎಸ್ಟಾಬ್ಲಿಷ್ ಆಗುವಂತಹ ಲೀಡ್ಗಳು ಬಹುಶಃ ಗೆಲುವುಗಳಾಗಿ ಪರಿಣಮಿಸ್ತಾ ಹೋಗುತ್ತವೆ. ಅಲ್ಲಿಯವರೆಗೆ ಲೀಡ್ ಈಸ್ ಎ ಲೀಡ್, ಇಟ್ ಇಸ್ ನಾಟ್ ವಿಕ್ಟರಿ. ನೀವಾಗಲೇ ಹೇಳ್ತಾ ಇದ್ರಿ ಎಕ್ಸಿಟ್ ಪೋಲ್ಸ್ ಮತ್ತೆ ಸರ್ವೆಗಳು ಬಹುತೇಕ ಬಾರಿ ಯಾವಾಗಲೂ ಉಲ್ಟಾ ಹೊಡೆಯೋದೇ ಚಾನ್ಸಸ್. ಅಲ್ಲ, ಬಹುತೇಕ ಅಂತ ನಾನು ಹೇಳಿಲ್ಲ. ಫಾರ್ ಎಕ್ಸಾಂಪಲ್ ಅಖಿಲೇಶ್ ಯಾದವ್ ಈ ರೀತಿಯ ಫಲಿತಾಂಶವನ್ನು ಪಡ್ಕೊಂಡು 2014ರಲ್ಲಿ 12ರಲ್ಲಿ ಈ ರೀತಿ ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರೂ ಅನ್ಕೊಳ್ಳಿಲ್ಲ. ಎಕ್ಸಿಟ್ ಪೋಲ್ಸು ಹೇಳಲಿಲ್ಲ. ಬಂದ್ರೂ ಬಹಳ ತುಂಬ ಸಣ್ಣ ಮಾರ್ಜಿನಲ್ಲಿ ಬರ್ಬೋದೇನೋ ಅಂತ ಲೆಕ್ಕ ಇತ್ತು. ಬಟ್ ಹಂಗಾಗಲಿಲ್ಲ. ಭಾಳ ಕಂಫರ್ಟಬಲಿ ಆಚೆ ಬಂದರು ಅವರು. ಜಯಲಲಿತಾ ತಮಿಳುನಾಡಿನಲ್ಲಿ 2ನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನೋದನ್ನ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಶಿ ನ್ಯಾರೋಲಿ ಮ್ಯಾನೇಜ್ಡ್ ಇಟ್. ಅದನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಯಾರೂ ಲೆಕ್ಕ ಹಾಕಿರಲಿಲ್ಲ. ಬಟ್ ಹಿ ಮ್ಯಾನೇಜ್ಡ್ ಇಟ್. ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾಗೂ ಲಾಲೂ ಪ್ರಸಾದ್ ಯಾದವ್ ಅವರ ಗೆಳೆತನದಲ್ಲಿ ನಡೆದಂತಹ ಮಹಾಗಠಬಂಧನ್ ಏನಿತ್ತು ಅದಾಗಿದ್ದರೂ ಆ ಪರಿಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷ ಕುಸಿದು ಇವರಿಬ್ಬರು ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರೂ ಲೆಕ್ಕ ಹಾಕ್ತಾ ಇರಲಿಲ್ಲ. ಬಟ್ ಅದು ಹಂಗೆ ಆಗೋಯ್ತು. ಫಡ್ನವೀಸ್ನ ಇಟ್ಕೊಂಡಾಗ ಶಿವಸೇನೆಗೆ ವಿರುದ್ಧವಾಗಿ BJP ಶಿವಸೇನೆಗಳು ಫೈಟ್ ಮಾಡಿದಾಗ ಅಸೆಂಬ್ಲಿ ಚುನಾವಣೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಈ ಪ್ರಮಾಣದಲ್ಲಿ ಏಕಪಕ್ಷವಾಗಿ ಈ ರೀತಿ ಹೊರಹೊಮ್ಮತ್ತೆ ಅಂತ ಯಾರೂ ಲೆಕ್ಕ ಹಾಕಿರಲಿಲ್ಲ. ಬಟ್ ಅದು ಹಾಗೆ ಆಯಿತು. ಹಾಗಾಗಿ ಬರೀ ಭಾರತ ಅಲ್ಲ ಇದು ಪರಿಸ್ಥಿತಿ. ಎಲ್ಲ ದೇಶಗಳಲ್ಲೂ ಬಹುತೇಕ ದೇಶಗಳಲ್ಲಿ ಕಷ್ಟ. ಆದರೆ ಅಮೆರಿಕ ಮತ್ತು ಯುರೋಪ್ ಹಾಗೂ ಭಾರತಕ್ಕೆ ಇರುವ ವ್ಯತ್ಯಾಸಗಳು ಬೇರೆ. ಅಮೆರಿಕೆಯಲ್ಲಿ ಈ ರೀತಿಯ ಸಮೀಕ್ಷೆಗಳು ನಡೆದಾಗ ಜನ ಬಹಳ ಮುಕ್ತವಾಗಿ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಅಥವಾ ನಾವು ಪಾಲ್ಗೊಳ್ಳದೇ ಇಲ್ಲ ಅಂತ ಆಚೆ ಹೊಟ್ಟೋಗಿರ್ತಾರೋ. ಬಟ್ ಈ ಬಾರಿ ಉಲ್ಟಾ ಆಗಿದೆ ಅಲ್ಲ ಒಂದು ನಿಮಿಷ. ಕಾಟಾಚಾರ ಅಂದ್ರೆ ಸ್ಯಾಂಪ್ಲಿಂಗ್ ರಾಂಗ್. ದಟ್ ಇಸ್ ಎಕ್ಸಾಕ್ಟ್ಲಿ ದಿ ಟ್ರಬಲ್ ಅಲ್ಲಿ. ಅಥವಾ ಜನ ಯಾರು ಇದಕ್ಕೆ ಈ ಗುಪ್ತಗಾಮಿನಿಯಾಗಿ ಒಳಗಡೆ ಹರಿಯುವಂಥದ್ದು ಯಾವಾಗಲೂ. ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಈ ರೀತಿಯಾಗಿ ಬೆಂಬಲ ಹರಿತಿದೆ ಅನ್ನೋದನ್ನ ನಿರೀಕ್ಷೆ ಮತ್ತು ಲೆಕ್ಕಾಚಾರ ಹಾಕಕ್ಕೆ ನಮ್ಮ ಯಾರ ಕೈಲೂ ಆಗಿರಲಿಲ್ಲ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಈ ರೀತಿ ಹರಿತಾ ಇರಬಹುದು, ಅದರ ಶಕ್ತಿ ಅನ್ನೋದು ನಾವು ಯಾರೂ ಲೆಕ್ಕ ಹಾಕಕ್ಕಾಗಲಿಲ್ಲ. ಹಾಗಾಗಿ ಎಲ್ಲ ದೇಶಗಳಲ್ಲಿ ಮಾಧ್ಯಮಗಳು ಮತ್ತು ರಾಜಕೀಯ ಪಕ್ಷಗಳು ಲೆಕ್ಕ ಹಾಕುತ್ತಿರುವುದಕ್ಕಿಂತ ಭಿನ್ನವಾದಂತಹ ಲೆಕ್ಕಾಚಾರಗಳನ್ನ ಜನ ಹಾಕ್ತಿರಬೇಕು. ಅದು ಬಹಳ ವಿಚಿತ್ರ. ಅಂದರೆ ಅದಕ್ಕೆ ಅದಕ್ಕೆ ಹೇಳಿದೆ ಅಮೆರಿಕಕ್ಕೂ ಭಾರತಕ್ಕೂ ವ್ಯತ್ಯಾಸ ಇದೆ. ಎರಡನೇದು, ಭಾರತದಲ್ಲಿ ವೆರಿ ಕಾಂಪ್ಲಿಕೇಟೆಡ್ ದೇಶ. ಅಮೆರಿಕದಲ್ಲಿ ರೆಡ್ ಸ್ಟೇಟ್ಸ್ ಅಂಡ್ ಬ್ಲೂ ಸ್ಟೇಟ್ಸ್ ಅಂತ ಇರುತ್ತೆ. ಅದರಲ್ಲಿ ನಿರೀಕ್ಷೆ ಮಾಡಬಹುದು ಏನಾಗುತ್ತೆ ಅನ್ನೋದನ್ನ. ನಮ್ಮಲ್ಲಿ ಇಲ್ಲಿ ನಿರೀಕ್ಷೆಗೆ ಜಾಗ ಇಲ್ಲ. ಭಾರತದಲ್ಲಿ ಇವತ್ತು ಒಂದು ಅಸೆಂಬ್ಲಿ ಸೀಟು
ಒಂದು ಪಾರ್ಲಿಮೆಂಟ್ ಸೀಟು ಸೇಫ್ ಸೀಟ್ ಅಂತ ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಆ ಸೇಫ್ ಸೀಟಲ್ಲೇ ಆಗಬಾರ್ದು ಅಲ್ಲೋಲ ಕಲ್ಲೋಗಳೆಲ್ಲ ಆಗೋಗ್ಬಿಡ್ಬೋದು. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಜಾತಿಗಳು, ಸ್ಥಳೀಯ ವಿಷಯಗಳು, ಹಲವಾರು ಪಕ್ಷಗಳ ಪರಿಣಾಮಗಳು, ಕ್ರಾಸ್ ವೋಟಿಂಗ್ಗಳು, ಒಬ್ಬರನ್ನು ಕೆಡವಲಿಕ್ಕೆ ಇನ್ನೊಬ್ಬರನ್ನು ಹಾಕಿರುವ ಅಭ್ಯರ್ಥಿಗಳು. ಫಾರ್ ಎಕ್ಸಾಂಪಲ್ ಸಮಾಜವಾದಿ ಪಕ್ಷ ಈಗ ಅದನ್ನಂತ ಇದ್ದಾರೆ, ನಮ್ಮನ್ನು ಕೆಡವಲಿಕ್ಕೆ ಕೆಲವು ಬೇರೆ ಕೌಂಟರ್ ಅಭ್ಯರ್ಥಿಗಳನ್ನು ಹಾಕಿದ್ರಿ ಇಲ್ಲಿ ಅಂತನ್ನೋದು. ಸ್ಟ್ರಾಟಜಿಕ್ ವೋಟಿಂಗ್ಗಳು, ಈ ರೀತಿಯಾಗಿ ನಮಗೆ ಬಹಳ ಕಾಂಪ್ಲಿಕೇಟೆಡ್ ಇರುತ್ತೆ. ಸ್ಯಾಂಪಲ್ ಸೈಜ್ ಏನಿದೆ ಭಾರತದ ಚುನಾವಣಾ ಮತದಾರರ ಸಂಖ್ಯೆಗೆ ತುಂಬ ಸಣ್ಣದಾಗೋಗ್ಬಿಡುತ್ತೆ. ನೀವು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಮಾಡಿದ್ರೂ ಸಣ್ಣದಾಗತ್ತೆ. ಹಾಗಾಗಿ ಐ ಕೆನಾಟ್ ಸೇ ಎಕ್ಸಿಟ್ ಪೋಲ್ಸ್ ಆರ್ ಕಂಪ್ಲೀಟ್ಲಿ ಇನ್ಕರೆಕ್ಟ್, ಸರಿ ತಪ್ಪೇ ಅದು, ಶುದ್ಧಾಂಗ ಸುಳ್ಳದು ಅಂತ ನಾನು ಹೇಳಿಕ್ ತಯಾರಿಲ್ಲ. ಆದರೆ ಅದೇ ಫಲಿತಾಂಶವಾಗತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ನಮ್ಮ ದೇಶದ ಪರಿಸ್ಥಿತಿನಲ್ಲಿ. ಹಾಗಾದ್ರೆ ಫಲಿತಾಂಶ ಏನ್ ಬರ್ಬೋದು ಅನ್ನೋದು ಕೆಲವೇ ನಿಮಿಷಗಳು ಬಾಕಿ ಇವೆ ಸರ್. ಒಂದು ಕ್ವಿಕ್ ಆಗಿ ಬ್ರೇಕ್ ತಗೊಂಡ್ಬಂದ್ಬಿಡೋಣ ಸರ್. ಆಲ್ ರೈಟ್, ಕ್ವಿಕ್ ಆಗಿ ಒಂದು ಬ್ರೇಕ್ಗೆ ಹೋಗ್ತಾ ಇದ್ದೀವಿ, ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಅತಿಥಿಗಳು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಹಾಗೂ ಆಪ್ಗಳಿಂದ ನಮ್ಮ ಜೊತೆ ಸೇರ್ಕೋತಾರೆ ಎಲ್ಲರೂ. ಏನಾಗತ್ತೆ ಅನ್ನೋದನ್ನ, ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಅಂದ್ರೆ, ಉತ್ತರ ಪ್ರದೇಶ ದೇಶದ ಅತ್ಯಂತ ದೊಡ್ಡ ರಾಜ್ಯ. ಉತ್ತರ ಪ್ರದೇಶದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಸ್ಥಾನಗಳು ಲೋಕಸಭೆಯಲ್ಲಿವೆ, 400ಕ್ಕೂ ಹೆಚ್ಚು ಸ್ಥಾನಗಳು ಅಸೆಂಬ್ಲಿಯಲ್ಲಿರುತ್ತವೆ. ಆದರೆ ಯಾರು ಉತ್ತರ ಪ್ರದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಹುದೋ ಅವರಿಗೆ ದೇಶದ ಚುಕ್ಕಾಣಿಯನ್ನು ಹಿಡಿಯುವುದು ಕೂಡ ಅಷ್ಟೇ ಸುಲಭವಾದೀತು. ಮೂರನೇದು, ನರೇಂದ್ರ ಮೋದಿಯವರನ್ನು ಒಂದು ರೀತಿ ಎಲ್ಲರೂ ಹೊರಗೆ ಹಚ್ಚಿ ಪರೀಕ್ಷೆ ಮಾಡುತ್ತಿರುವ ಸಂದರ್ಭದಲ್ಲಿ ಈಗೇನಾಗತ್ತೆ, ಒಂದು ವೇಳೆ ಗೆದ್ದರೆ ಮುಂದಿನ 2019 ಲೋಕಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಒಂದು ಹೊರಹೊಮ್ಮಬಹುದು. ಅದರಲ್ಲಿ ಮಾಯಾವತಿನೂ ಇರ್ಬೋದು, ಅಖಿಲೇಶು ಇರ್ಬೋದು, ಲಲ್ಲೂ ಪ್ರಸಾದ್ ಯಾದವ್ ಇರ್ಬೋದು, ನಿತೀಶು ಇರ್ಬೋದು, ಕಾಂಗ್ರೆಸ್ಸು ಇರ್ಬೋದು, ಅಥವಾ ಮಮತಾ ಬ್ಯಾನರ್ಜಿನೂ ಇರ್ಬೋದು, ಒರಿಸ್ಸಾ ಬಿಜು ಪಟ್ನಾಯಕ್ ಮಗ ನವೀನ್ ಪಟ್ನಾಯಕ್ಕೂ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಎಲ್ಲರೂ ವರ್ಸಸ್ ಮೋದಿ ಅಂತ ಆಗಿಬಿಡಬಹುದು, ಯಾಕಂದ್ರೆ ಅವ್ರು ಕಟ್ಟಿ ಹಾಕೋದಕ್ಕೆ ಬೇರೆ ದಾರಿ ಇಲ್ಲ ಅಂತ. ಹಾಗಾಗಿ ಭಾಳ ಕುತೂಹಲವನ್ನು ಮಾಡಿರುವಂಥದ್ದು. ಕರ್ನಾಟಕದ ಮಟ್ಟಿಗೆ ಈ ಚುನಾವಣೆ ಮುಂದಿನ ವರ್ಷ ನಮ್ಮಲ್ಲಿ ನಡೆಯುವ ಚುನಾವಣೆ ಮೇಲೆ ತೀವ್ರತರನಾದ ಪರಿಣಾಮಗಳನ್ನು ಬೀರಬಹುದು ಎಂಬುದು ಬಹುತೇಕರ ಲೆಕ್ಕಾಚಾರ. ಅವೆಲ್ಲವನ್ನು ನೋಡೋಣ. ಈ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ವಿರಾಮದಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಬಹುಶಃ ಹೆಚ್ಚು ಕಡಿಮೆ ಅಲ್ಲಿಯ ಚುನಾವಣಾ ಮತ ಎಣಿಕೆ ಕಾರ್ಯ ಆರಂಭ ಆಗಿರುತ್ತೆ. ನಮ್ಮ ಜೊತೆ